ಹಾಯ್ ಆಲ್, ಇದು ಸಂಡೇ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕರೆಂಟ್ ಇರಲಿಲ್ಲ ಹೊರಗಡೆ, ಸ್ವಲ್ಪ ಕತ್ಲೆ ಇತ್ತು. ಹಾಗಾಗಿ ಈ ಥರ ಬಂದಿದೆ ವಿಡಿಯೋ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪೂಜೆ ಎಲ್ಲ ಮಾಡ್ತಿದ್ರು, ಅಂಗಡಿ ಇದೆಯಲ್ಲ, ಅಂಗಡೀಲಿ ಸ್ವಲ್ಪ ಪೂಜೆ ಮಾಡ್ತಿದ್ರು ಈವ್ನಿಂಗು. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೇನೇ ಡೈಲಿ ಬೆಳಗ್ಗೆ ಸಾಯಂಕಾಲ ಈ ಥರ ಪೂಜೆ ಮಾಡ್ತಾರೆ, ಇವತ್ತೇ ಅಂತ ಏನಲ್ಲ. ಸಿಂಪಲ್ಲಾಗಿ ಈ ಥರ ಪೂಜೆನ ಮುಗಿಸ್ಕೊಂಡು ಎಳ್ನೀರಿದ್ವು ಅಂತ ಹೇಳ್ಬಿಟ್ಟು ಒಂದು ಕಟ್ ಮಾಡಿಕೊಟ್ಟಿದ್ರು ಅಮ್ಮಂಗೆ. ಅದನ್ನು ಇವರೆಲ್ಲ ಕಿತ್ಕೊಂಡು ಸ್ವಲ್ಪ ನನಗೆ ಅಂತ ಹೇಳ್ಬಿಟ್ಟು ಕುಡ್ಕೊಳ್ತಾ ಇದ್ದಾರೆ. ಎಷ್ಟೇ ಇದ್ರೂ ಒಂದರಲ್ಲಿನೇ ಜಗಳ ಆಡ್ಕೊಂಡು ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಕುಡ್ದೇ ಬಿಟ್ಟರು, ಕೊಡಲಿಲ್ಲ. ಅದಾದಮೇಲೆ ಸ್ವಲ್ಪ ಕೇಕೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ತರಬೇಕಾದ್ರೇ ಈ ಥರ ಸೈಡಲ್ಲೆಲ್ಲ ಇದಾಗಿಬಿಟ್ಟು ಬಾಕ್ಸಲ್ಲಿ ಅಲ್ಲಿ ನೇಮ್ ಬರೀರಿ ಅಂತ ಹೇಳ್ಬಿಟ್ರೆ ನೇಮ್ ಬರೆದಿದ್ದಾರೆ, ಅಪ್ಪ ಅಂತ ಬರೀರಿ ಅಂತ ಹೇಳಿದ್ರೆ ಮಕ್ಕಳೇ ಬಂದುಬಿಟ್ಟು ಈ ಥರ ಚಾಕ್ಲೇಟಲ್ಲಿನೇ ಡೆಕೋರೇಷನ್ ಮಾಡಿದರು, ಅಪ್ಪ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿಬಿಟ್ಟು ಈ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪ ನೋಡಿಕೊಂಡು ಹಾಗೇ ಕೂತಿದ್ವಿ. ಅಂಗಡಿ ಹತ್ರ ಸ್ವಲ್ಪ ಜನ ಜಾಸ್ತಿ ಇದ್ದರು, ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡೋಣ ಅಂತ. ಪೂರ್ತಿ ಆಡಿಯೋ ಎಲ್ಲ ಹಾಕಲಿಲ್ಲ, ಯಾಕಂದರೆ ಕಾಪಿ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೇ ವಾಯ್ಸ್ ಓವರ್ ಕೊಟ್ಟೆ. ಡ್ಯಾನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಆಡಿದರು. ಒಂದೆರಡು ಸಾಂಗಿಗೆ ಆಡಿದರು. ಸ್ಟೆಪ್ಸ್ ಎಲ್ಲ ಈ ಥರ ಹಾಕಿದ್ದಾರೆ, ಏನು ಅಷ್ಟು ಕ್ಲಿಯರಾಗಿ ಹಾಕಿಲ್ಲ, ಏನೋ ಅವ್ರ ಖುಷಿ ಅಲ್ವಾ, ಹಾಗಾಗಿ ಈ ಥರ ಎಲ್ಲ ಡ್ಯಾನ್ಸ್ ಆಡಿದ್ದಾರೆ. ಸ್ವಲ್ಪ ಅವಳು ಮಧ್ಯದಲ್ಲಿದ್ದಾಳೆ, ನನ್ನ ಚಿಕ್ಕ ಮಗಳು, ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ಕಾಪಿ ಹೊಡ್ಕೊಂಡು ಅವ್ರು ಯಾವ ಥರ ಆಡ್ತಿದ್ದಾರೆ ಆ ಥರ ಟ್ರೈ ಮಾಡ್ತಿದ್ದಾಳೆ. ಯಾವ ಥರ ಆಡಿದ್ರು ಮಕ್ಕಳು ನಮಗೆ ಖುಷಿನೇ ಅಲ್ವಾ, ಹಾಗಾಗಿ ಚೆನ್ನಾಗಿಯೇ ಆಡಿದ್ರು, ನಮಗೆ ಚೆನ್ನಾಗಿಯೇ ಅನಿಸ್ತು. ಹಾಗಾಗಿ ಸ್ವಲ್ಪ ಹೊತ್ತೆಲ್ಲ ಡ್ಯಾನ್ಸ್ ಮುಗಿಸ್ಕೊಳ್ತೀವಿ ತಾತ ಬರೋವರೆಗೂ ಅಂತ ಹೇಳ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡ್ರು. ಅಡುಗೆ ಏನು ಮಾಡೋದಿರಲಿಲ್ಲ, ಮಧ್ಯಾಹ್ನವೇ ನಾನ್ ವೆಜ್ ಎಲ್ಲ ಮಾಡಿ ಇಟ್ಟಿದ್ರು, ಹಾಗಾಗಿ ಅದೇ ಇತ್ತು. ನೈಟ್ಗೆ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನಾವು ಕೂಡ ಡ್ಯಾನ್ಸ್ ನೋಡಿಕೊಂಡು ಕೂತ್ಕೊಂಡಿದ್ವಿ. ಈ ಥರ ಟಿ ವಿಲಿನೇ ಸಾಂಗು ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಆಡ್ತಿದ್ರು. ಅದು ನೋಡೋದು ಮಕ್ಕಳದ್ದೇ ನಮಗೆ ಒಂದು ಖುಷಿ ಅಲ್ವಾ, ಹಾಗಾಗಿ ನಾವು ನೋಡಿಕೊಂಡು ಕೂತಿದ್ವಿ. ಸ್ವಲ್ಪ ಹೊತ್ತಾಗಲಿ ಅಂತ ಹೇಳ್ಬಿಟ್ಟು ಸಂಜೆ ಒಂದು 7:30 ಆಗಿತ್ತು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಕೇಕೆಲ್ಲ ಕಟ್ ಮಾಡೋಣ ಅಂತ ಕರಿತಾಯಿದ್ರು ತಾತನ. ಇನ್ನು ಬರಲ್ಲ ಅಂದಿದ್ದಕ್ಕೆ ಇನ್ನೂ ಸ್ವಲ್ಪ ಹಾಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸುಸ್ತಾಗಿರೋ ಥರ ನಿಧಾನಕ್ಕೆ ಈಗ ಫಸ್ಟ್ ಇರೋ ಜೋಶಿಲ್ಲ, ಸ್ವಲ್ಪ ಸ್ಲೋ ಆಗಿಬಿಟ್ರು. ಹಾಗೇನೇ ಇವಳು ಒಂದು ಸ್ವಲ್ಪ ನನ್ನ ಚಿಕ್ಕ ಮಗಳಿದ್ದಾಳಲ್ಲ, ಅವಳು ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ. ನಾನು ನೋಡ್ರಿ ಆ ಥರ ಕಾಪಿ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ಯಾಕೆಂದರೆ ಇದೇನು ದೊಡ್ಡ ಸಾಧನೆನಾ ಅಂತ ಅನ್ಬೋದು. ಏನಂದರೆ ಮೆಮೊರೀಸು, ದೊಡ್ಡವರಾದ್ಮೇಲೂ ನಾವು ನೋಡ್ಕೋಬೋದು, ಈ ಥರ ಆಡಿದರು, ಈ ಥರ ಇತ್ತು, ಈ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ನಾವು ಹೀಗಿದ್ವಿ ಅವಾಗ ಅಂತ ಹೇಳ್ಬಿಟ್ಟು ಒಂದು ಮೆಮೊರಿಗೋಸ್ಕರ ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಈಗ ನಮ್ಮ ಚಿಕ್ಕ ಮಕ್ಕಳಲ್ಲಿ ನಾವು ಹೆಂಗಿದ್ವಿ ಅಂತ ನಮಗೆ ನೋಡೋಕ್ಕಾಗೋದಿಲ್ವಲ್ಲ, ಈಗ ಇವರಿಗಿದು ಒಂದು ಚಾನ್ಸ್ ಇದೆ ಈ ಥರ ಎಲ್ಲ ಮೆಮೊರಿ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟೇನೆ. ಆಮೇಲೆ ಸ್ವಲ್ಪ ಇದೆಲ್ಲ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಸಾಕು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಎಕ್ಸಿಟ್ ಆಗಿಬಿಟ್ಲು. ನನ್ನ ಕೈಲಿ ಆಗೋದಿಲ್ಲ ಇನ್ನು ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಇವರು ಕೂಡ ಸ್ವಲ್ಪ ಹೊತ್ತು ಆಡಿಕೊಂಡು ಆಮೇಲೆ ಸುಮ್ಮನೆ ಕೂತ್ಕೊಂಡ್ರು. ಸರಿ ಸಾಕಾಯಿತು, ನನಗೆ ಆಡೋದಿಲ್ಲ ನಾನು ಇನ್ನು ಅಂತ ಹೇಳ್ಬಿಟ್ಟು ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ಟಾಪ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರೆದೆ. ಆಮೇಲೆ ಬಂದರು, ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರು. ಅಷ್ಟರಲ್ಲಿ ಒಂದು 8 ಗಂಟೆ ಆಯಿತು. ಕರಿತಾ ಇದ್ವಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ಯಾಡಿನ. ಅಷ್ಟರಲ್ಲಿ ಸರಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಜನ ಇದ್ದರು ಅಂತ ಹೇಳ್ಬಿಟ್ಟು ಬಂದರು. ಅಷ್ಟರಲ್ಲಿ ನಾನು ಫಸ್ಟ್ ಫೋಟೋ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಫೋಸ್ ಕೊಟ್ಕೊಂಡು ಫೋಟೋ ಸೆಕ್ಷನ್ ಮುಗಿಸ್ಕೊಳ್ತಾ ಇದ್ದಾರೆ. ಮೂವರು ನೋಡ್ರಿ ಎಷ್ಟು ಕ್ಯೂಟಾಗಿ ಕೂತ್ಕೊಂಡು ಹಾಯ್ ಮಾಡ್ತಾಯಿದ್ದಾರೆ. ಏನೋ ಒಂಥರ ಇವ್ರಿಗೆ ಇದೊಂದು ಕೇಕ್ ಅಂದರೆ ಒಂದು ಖುಷಿ. ಏನು ದುಡ್ಡೆಲ್ಲ ಕೂಡಿಟ್ಕೊಂಡಿಲ್ಲ ಅಂತೆ, ನಾನು ತಾತಂಗೆ ಕೊಡ್ತೀನಿ ಇದೊಂದು ಗಿಫ್ಟು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು. ಆಮೇಲೆ ಎಲ್ಲ ಕೇಕೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಏನಂದರೆ ತಿನ್ನೋದಿಲ್ಲ, ಕೇಕಿನ ಮೇಲೇ ಇವ್ರಿಗೆ ಸ್ವಲ್ಪ ಗಮನ ಜಾಸ್ತಿ. ತಿನ್ನೋದು ಒಂದು ಸ್ವಲ್ಪ ಆದರೂ, ಕೇಕ್ ಅಂದರೆ ಹಂಗೆ ಅಲ್ವಾ, ಮಕ್ಕಳಿಗೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಡ್ತಾರೆ.
ಹಾಗೆ ತಾತಂಗೂ ಎಲ್ಲ ತಿನ್ನಿಸ್ಬಿಟ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಎಲ್ಲ ಕೇಕೆಲ್ಲ ತಿಂದ್ಕೊಂಡು ನಾವು ಅವರು ತಿನ್ನಿಸೋದು, ಅವರು ನಮಗೆ ತಿನ್ನಿಸೋದು, ಯಾರು ಎಲ್ಲ ಕಟ್ ಮಾಡಿ ಮಕ್ಕಳು ಇದ್ರೇ ಚೆಂದ. ಒಂದು ಸ್ವಲ್ಪ ಎಲ್ಲ ಖುಷಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲ ಅವ್ರದ್ದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಪ್ಪ ಅಮ್ಮನೂ ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಇದೆಲ್ಲ ಸ್ವಲ್ಪ ಹೊಸ್ದು ಅವ್ರಿಗೇ ನಾವೇ ಒಂದು ಸ್ವಲ್ಪ ಫೋರ್ಸ್ ಮಾಡಿಬಿಟ್ಟು ಈ ಥರ ಎಲ್ಲ ಕೇಕ್ ತಿನ್ನಿಸ್ಕೊಳ್ಳೋದು, ಇದೆಲ್ಲ ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಹಾಗೆ ವೀಡಿಯೋನ ಮಾಡಿಕೊಂಡೆ. ಆಮೇಲೆ ಮೊಮ್ಮಕ್ಕಳ ಜೊತೆಗೆ ಒಂದು ಫೋಟೋ ಎಲ್ಲ ತಕ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಒಂದು 8 ಗಂಟೆ ಹಾಗೇನೆ ನಾನು ಕೂಡ ಸ್ವಲ್ಪ ಕೇಕೆಲ್ಲ ತಿನ್ನಿಸ್ಕೊಟ್ಟು ಎಲ್ಲ ಮುಗಿಸ್ಕೊಂಡು ಇಷ್ಟೇ ಸಿಂಪಲ್ಲಾಗೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಯಾರು ಏನು ಬೇರೆಯವ್ರು ಬಂದಿರಲಿಲ್ಲ, ಎಲ್ಲ ನಾವೇನೇ. ಆಮೇಲೆ ನೈಟ್ ಊಟಕ್ಕೆ ಎಲ್ಲ ಒಂದೇ ಸರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನ್ನ ಮಗಳು ಏನೋ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲಲ್ಲ, ಅದನ್ನು ಕೊಡ್ತೀನಿ ತಾತಂಗೆ ಅಂತ ಹೇಳ್ಬಿಟ್ಟು ಮಸ್ಕ ಹೊಡ್ಕೊಂಡು ಅಂತ ಹೇಳ್ಬಿಟ್ಟು ಎತ್ಕೊಂಡು ದುಡ್ಡನ್ನು ಕೊಟ್ಟಳು. ಹಾಗೆ ಒಂದು ಮುತ್ತನ್ನು ಕೊಟ್ಬಿಟ್ಟು ಊಟಕ್ಕೆ ಕುತ್ಕೊಂಡ್ವಿ. ಊಟ ಎಲ್ಲರೂ ಒಂದೇ ಸರಿ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಇದ್ದಾಗ ಎಲ್ಲ ಅವರೊಂದು ಸರಿ ನಾವೊಂದು ಸರಿ ತಿಂತೀವಿ, ಇಲ್ಲ ಹಂಗಲ್ಲ, ಎಲ್ಲ ಒಂದೇ ಸರಿ ಒಟ್ಟಿಗೆ ಕುತ್ಕೊಂಡಿನೇ ನಾವು ಊಟ ಮಾಡೋದು. ಊಟ ಬಂದುಬಿಟ್ಟು ಈ ಥರ ಚಿಕನ್ ಸಾಂಬಾರು, ಸ್ವಲ್ಪ ಮುದ್ದೆ, ರೈಸು, ಅಷ್ಟೇ ಸಿಂಪಲ್ಲಾಗಿಯೇ. ಏನೇನು ಜಾಸ್ತಿ ಏನು ಮಾಡಿರಲಿಲ್ಲ, ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಊಟ ಮಾಡ್ತಿದ್ರೆ ಹೊರ್ಗಡೆ ಬಂದು ಇವರು ಹಣ್ಣೆಲ್ಲ ಕಟ್ ಮಾಡಿಕೊಂಡು ತಿಂತಾಯಿದ್ರು. ಎಲ್ಲ ಖಾಲಿ ಮಾಡಿದ್ದೀವಿ ಅಂತ ಹೇಳ್ತಿದ್ರು. ಸರಿ ನಾವು ಕಟ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಆಮೇಲೆ ಕಟ್ ಮಾಡಿಕೊಂಡು ತಿಂದ್ಕೊಂಡು ಫುಲ್ಲಾಗಿ ಎಂಜಾಯ್ ಮಾಡಿಕೊಂಡು ನೈಟು 9:30 10 ಆಗೋಯಿತು. ಸ್ವಲ್ಪ ಹೀಗೇ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿದ್ದರೆ ಕೆಲಸ ಅದು ಇದು ಅಂತ ಟೈಮ್ ಇರೋದೇ ಇಲ್ಲ. ಇಲ್ಲಿ ಬಂದರೆ ನಮಗೆ ಕೆಲಸ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಹಾಗಾಗಿ ಮಕ್ಕಳ ಜೊತೆಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟರಲ್ಲಿ ಇವಳೇನೋ ಜಗಳ ಬಂದುಬಿಟ್ಟು ಮಲಿಕೊಂಡು ಅಳ್ತಾ ಇದ್ಲು. ಈ ಮಧ್ಯದಲ್ಲಿ ಜಗಳ ಅನ್ನೋದೊಂದು ಇದ್ದೇ ಇರಬೇಕು ಇವರಿಗೆ. ಏನೋ ಹಾಗೆ ಕಾಂಪ್ರಮೈಸ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಅಳ್ತಾ ಮಲ್ಕೊಂಡ್ಳು. ಅಳಬೇಕಾದ್ರೆ ನಾವೇನು ಡಿಸ್ಟರ್ಬ್ ಮಾಡೋಂಗಿಲ್ಲ. ಹಾಗೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಸರಿ ಹೋದ್ಲು. ನಾವು ಕೂಡ ಎಲ್ಲ ನೋಡಿಕೊಂಡು ನೈಟು 10 ಆಗಿತ್ತು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಏನೋ ಒಂದು ನಕ್ಕೊಂಡು ಸುಮ್ಮನೆ ಆಗಿಬಿಟ್ಲು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಟೇಕ್ ಕೇರ್, ಬಾಯ್.